Hi, hello, namaste, guys. Good morning. Welcome to my new vlog. So guys, actually ನನಗೆ ಕೋಲ್ಡ್ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ಬಿಟ್ಟೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಏನಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಡೈಲಿ ವ್ಲಾಗ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಡೈಲಿ ವ್ಲಾಗ್ ಏನ್ ಮಾಡ್ಲಿ guys? ನಾನು ಡೈಲಿ ಎದ್ದು ಕಾಲೇಜಿಗೆ ಹೋಗ್ತೀನಾ, ಕಾಲೇಜಲ್ಲಿ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಮಧ್ಯ ಅಲ್ಲಿ ಫ್ರೀನೇ ಇರಲ್ಲ ನನ್ಗೆ. ಅಲ್ಲಿ ಏನು ವ್ಲಾಗೇ ಮಾಡಕ್ಕಾಗಲ್ಲ. ತಿರ್ಗಾ ಮುಗಿಸ್ಕೊಂಡ್ ಬರ್ತೀನಿ ವಾಪಸ್ ಮನೆಗೆ, ಅಷ್ಟೇ ಗೈಸ್. ಡೈಲಿ ವ್ಲಾಗ್ ಏನ್ ಮಾಡ್ಲಿ ಅಂತ ನನಗಂತೂ ಯೋಚನೆ ಮಾಡಿ ಸಾಕಾಗೋಗಿದೆ. ಅದಕ್ಕೆ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಬೋದು ಇವತ್ತು ಸ್ಟಾರ್ಟ್ ಮಾಡಿದೀನಿ. ಆಕ್ಚುಲಿ ಗೊತ್ತಿಲ್ಲ ಏನ್ ಕಂಟೆಂಟು ಅಂತ, ಸುಮ್ನೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದೀನಿ. ನೋಡ್ಬೇಕು ಗೈಸ್. ಟೈಮು 9 ಗಂಟೆ. ನನ್ಗೆ ಇವತ್ತು ಕ್ಲಾಸ್ ಇರೋದು 11:15. ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿಲ್ಲ ವ್ಲಾಗು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಮಾಡ್ಲಾ ಬೇಡವಾ. ಡೈಲಿ ನಾ ಎಲ್ಲರೂ ಒಳಗಡೆ ಅಂತೂ ಹೋಗಲ್ಲ, ಕಾಲೇಜಿಗೆ ಹೋಗೋದು, ಮನೆಗೆ ಬರೋದು ಅಷ್ಟೇ. ಅದನ್ನೇ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಯ್ತು. ನೋಡೋಣ, ಇವಾಗ ಸ್ಟಾರ್ಟ್ ಮಾಡಿದೀನಿ. ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ನೋಡಿ ಗೈಸ್, 1 ವಾರ ಆಯ್ತು ಕಾಲೇಜ್ ಜೊತೆಗೆ, ನಾನು ಇನ್ನ ನೋಟ್ಸೇ ಇಟ್ಟಿಲ್ಲ. ಬರೀ 1 ಸಬ್ಜೆಕ್ಟ್ ಮಾತ್ರ, ಇನ್ನೆಲ್ಲದಕ್ಕೂ ಇಟ್ಟಿದೀನಿ. ಅಲ್ಲ, ಆಕ್ಚುಲಿ 2 ಸಬ್ಜೆಕ್ಟ್ ಮಾತ್ರ ನೋಟ್ಸ್. ಆಕ್ಚುಲಿ ನಾವ್ ಅಕ್ಕನ್ ತಗೋಬ ಅಂತ ಹೇಳದ್ನಾ, ಕೈ ನೋಯ್ತಾ ಇದೆ ಅವಾಗ್ಲೇ. ನಮ್ ಅಕ್ಕನ್ಗೆ ತಗೋಬಾ ಅಂತ ಹೇಳ್ದೆ. ಅವಳು ಇನ್ನ ಅಂಗಡಿನೇ ಓಪನ್ ಆಗಿಲ್ಲ ಅಂತ ಅನ್ಬಿಟ್ಟು ವಾಪಸ್ ಬರೋಳು. ತಗೊಂಡೇ ಬಂದಿಲ್ಲ. ಇಲ್ಲ, ಇವಾಗ ಫಸ್ಟ್ ಗೈಸ್ ರೆಡಿ ಆಗ್ಬಿಡ್ತೀನಿ. ರೆಡಿ ಆಗ್ಬಿಟ್ಟು ಆಮೇಲೆ ಹೋಗಿ ಬುಕ್ ತಗೊಬಂದು ಬರ್ಬಿಟ್ಟು ತಿಂಡಿ ತಿನ್ಕೊಂಡು ಕಾಲೇಜ್ಗೆ ಹೋಗೋದಷ್ಟೇ. ಗೈಸ್, ಕೋಲ್ಡ್ ಆಗೈತೆ ಅನ್ಬಿಟ್ಟು ಬಿಸಿನೀರ್ ಇಟ್ನಾ, ಮರ್ತೇ ಹೋಯ್ತು. ನಾವಮ್ಮ ಆಮೇಲೆ ಆಫ್ ಮಾಡೋರೆ. ಗೈಸ್, ಇವಾಗ ನಮ್ಮ ಮನೇಲಿ ತಿಂಡಿ ಬಂದು ಬಾತು, ಮೇಬಿ ನೋಡಿ, ಜೊತೆಗೆ ಸೌತೆಕಾಯಿ, ಆದ್ರೆ ನಾನು ತಿನ್ನಂಗಿಲ್ಲ. ಜೊತೆಗೆ ಮೊಸರುನು ಐತೆ, ಆದ್ರೆ ತಿನ್ನಕ್ ಆಗಲ್ಲ ಕೋಲ್ಡ್ ಆಗಿರೋದ್ರಿಂದ. ಏನಂದ್ರೆ ಆಕ್ಚುಲಿ ಏನು, ನಮ್ಮ ಅಕ್ಕ ಎದ್ಲು, ಸೊ ರೀಲ್ ಮಾಡ್ಬಿಡದ ಅನ್ಬಿಟ್ಟು ಮಾಡ್ದೆ. ಅರ್ಧ ಆಗೈತೆ ಅಷ್ಟೇ ಗೈಸ್, ಇನ್ನ ಅರ್ಧ ಮಾಡ್ಬೇಕು. ಆದ್ರೆ ಟೈಮ್ ಆಗೋಯ್ತು. ಇವಾಗ ಟೈಮು 11:07. ಇವಾಗ ಅಂಗಡಿಗೆ ಹೋಗಿ ಬುಕ್ ತಗೊಂಡು ಬಸ್ಸಿಗೆ ವೇಟ್ ಮಾಡ್ಬೇಕಷ್ಟೇ. ಅಂಕಲ್, ಒಂದು 200 ಪೇಜ್ ಲಾಂಗ್ ಬೇಕು. ಇಲ್ಲ ಅದು ಇಲ್ಲ ಆಗ್ತಿಲ್ಲ. ಸೊ ಗೈಸ್, ಏನಂದ್ರೆ ಬುಕ್ ತಗೊಳ್ಳೋಣ ಅಂತ ಹೋದ್ನಾ, ಅದ್ರಲ್ಲಿ ಬುಕ್ಕೇ ಇಲ್ಲ. ಆಮೇಲೆ ಬಸ್ ಬೇಗ ಬಂದ್ಬಿಡ್ತು, ಹತ್ಕೊ ಬಂದ್ಬಿಟ್ಟೆ. ಇವಾಗ ಟೈಮು 11:22 ಗೈಸ್. 8 ಮಿನಿಟ್ಸ್ ಇದೆ ಕ್ಲಾಸ್ ಸ್ಟಾರ್ಟ್ ಆಗಕ್ಕೆ. ಇವಾಗ ಹೋಗಿ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಷ್ಟೆ. ಅಲ್ಲ ಸಾರಿ, ಇವಾಗ ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ಬೇಕಷ್ಟೆ. ಗೈಸ್, ಇನ್ನೊಂದ್ ಏನಂದ್ರೆ, ಈ ತರ 11:30 ಕ್ಲಾಸ್ ಇದ್ರೆ ಆರಾಮಾಗಿ ಬರ್ಬೋದು ಗೈಸ್. ಬಸ್ ಎಲ್ಲ ಫ್ರೀ ಆಗಿರುತ್ತೆ. 9:30 ಕ್ಲಾಸಿಗಾದ್ರೆ ಗೈಸ್ ಫುಲ್ ರಶ್ ಅಂದ್ರೆ ರಶ್, ಯಾವ್ದು ಸ್ಟಾಪೇ ಕೊಡಲ್ಲ. One eternity later. ಹೇಳಿ ಇವಾಗ. ನಾವು ಕಾಲೇಜಿಗೆ ಬಂದ್ವಿ ಗೈಸ್, ಕಾಲೇಜಿಂದ ಮನೆಗೆ ಹೋಗ್ತಾ ಇದೀವಿ ಗೈಸ್. ಅಷ್ಟೇ, ಇನ್ನೇನು ಗೈಸ್. ಮಾತೇ ಇಲ್ಲ. ಆಗ್ತೀನಿ ನಿಜ ಇದ್ನ, ಇಲ್ಲ ಗೈಸ್, ನಿಜ ಆಗ್ತೀನಿ ಇದ್ನ. ಬೇಡ ಗೈಸ್.
ವ್ಲಾಗ್ ಮಾಡ್ತಾರೆ ಇನ್ನು- ನೋಡಿ ಗೈಸ್, ಹಾ. ಬರ್ತಾರೆ ಗೈಸ್, ಆಯ್ ಗೈಸ್ ಅಂತಾರೆ ಗೈಸ್, ಹಾ. ಬಾಯ್ ಗೈಸ್ ಅಂತಾರೆ ಗೈಸ್. ಹಾ. ಇದೇ ನಮ್ ಕಾಲೇಜಿನ ಮನೆ ಗೈಸ್, ಮುಗೀತು guys. ಬಸ್ಸಲ್ಲಿ ನಾವು 6 ಚಕ್ರದಲ್ಲಿ ಹೋಗ್ತೀವಿ ಗೈಸ್, ಹಾ ಅಷ್ಟೇ ಗೈಸ್. ಇಲ್ಲ ಗೊತ್ತಾಯ್ತು ನೋಡಲ್ಲಿ ಹಿಂಗಲ್ಲ ಹಿಂಗ್ ಮಾಡು ಹೆಂಗ ಒಂದು ಆಯ್ತು. ನಮ್ ಮಿಸ್ ಎಲ್ಲ ಎಜಿಟೇಟ್ ಪಡ್ತಾ ಇದಾರೆ ಆ ಹೇಳಕ್ ಕೂಡ ಏನಂತೀರಲ್ಲ ಇವ್ರು ಆ ಹೇಳಕ್ ಎಜಿಟೇಟ್ ಪಡ್ತಾರೆ ಬ್ಲಾಗ್ ಬೇರೆ ಮಾಡ್ತಾರಂತೆ ನೋಡಿ ನಮ್ಮ ಕೂರ ನಮಸ್ಕಾರ ಗೈಸ್, ಕಾಲೇಜಿಗೆ ಬಂದ್ವಿ ಗೈಸ್, ಕಾಲೇಜಿನ ಮನೆ ಹೋಗ್ತಾ ಇದೀವಿ ಗೈಸ್. ನಿನ್ ಮುಖ ಕಾಣಿಸ್ತಾ ಇರ್ಬೇಕು 6 ಕ್ಲಾಸ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ವಿ. ಹೇಳಿ ಬೀಡ್ಸ್ ಪುಡಿ ಫೋನು ಓಕೆ ಫ್ರೆಂಡ್ ಬಾಯ್ ಅನ್ನಿ. ಸೂಪರ್, ಒಳ್ಳೆ ವ್ಯೂಸ್ ಬರ್ತದೆ. ಹೊಸ ಫೋನ್ ತಗೋಬಹುದು. ಗೈಸ್ ನೋಡಿ ವ್ಲಾಗ್ ಮಾಡೋದ ಅಂದ್ರೆ ಮಾತೇ ಆಡಲ್ಲ ಗೈಸ್. ನೋಡಿ ಇವಳು ಮೇಘನ, ಹಾಯ್. ಆದ್ರೆ ಗೈಸ್ ಇವಾಗ ಹೋಯ್ತವಳೆ, ಇವಾಗ ಹೇಳ್ತವಳೆ. A few moments later. ಗೈಸ್ ಇವಾಗ ತಾನೇ ಮನೆಗ್ ಬಂದೆ, ಆದ್ರೆ ಬ್ಲಾಗ್ ಏನು ಮಾಡಿಲ್ಲ. ಬೆಳಿಗ್ಗೆ ನಾನು ಹೇಳಿದ್ನಲ್ಲ, ಒಂದು ರೀಲ್ ಮಾಡ್ದೆ, ಅದು ಅಂದ್ರೆ ಅರ್ಧ ಮಾಡಿದೀನಿ, ಇವಾಗ ಸ್ವಲ್ಪ ಮಾಡ್ಬೇಕು ಅಂತ. ಇವಾಗ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು. ಆಲ್ರೆಡಿ ಟೈಮ್ ಆಗಿದೆ, ಇವಾಗ ವಿಡಿಯೋ ಮಾಡ್ಬಿಟ್ಟು ಸಿಗ್ತೀನಿ ಇವಾಗ. ಸೊ ಗೈಸ್ ರೀಲ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ತನಕ ಇಷ್ಟೊತ್ತಾಯ್ತು. ಇವಾಗ ಏನಿಲ್ಲ ಗೈಸ್, ಹೊಟ್ಟೆ ಸಿಕ್ಕೈತೆ, ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ತುಂಬಾ ಚಿಕ್ಕದಾಯ್ತು ಅಂತ ಗೊತ್ತು, ಬಟ್ ನೆಕ್ಸ್ಟ್ ವಿಡಿಯೋ ಪಕ್ಕಾ ಲಾಂಗ್ ಫಾರ್ಮ್ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ವಿಡಿಯೋ ಅಂತ. ನಾ ರೀಲು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ, ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಫಸ್ಟ್ ಟೈಮ್ ನಾನು ಕಾಮಿಡಿ ಕಂಟೆಂಟ್ ವಿಡಿಯೋ ಮಾಡಿರೋದು. ಐ ಡೋಂಟ್ ನೋ ಹೆಂಗ್ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ